ಹುಚ್ಚು ಜಾವಾ ಸ್ಕ್ರಿಪ್ಟ್ ಸಿಂಗಲ್ ಥ್ರೆಡೆಡ್ ಅಂತೆ, ಆದ್ರೆ ಒಂದೇ ಟೈಮ್ ಅಲ್ಲಿ ಮಲ್ಟಿಪಲ್ ಟಾಸ್ಕ್ ಹೇಗೆ? ಏನಿಲ್ಲ ಮಗ, ಅದ್ರ ಸೀಕ್ರೆಟ್ ಕಾಲ್ ಸ್ಟ್ಯಾಕ್ ಮತ್ತೆ ಇವೆಂಟ್ ಲೂಪ್ ಹಾಸ್ಪಿಟಲ್ ಒಂದೇ ಥ್ರೆಡ್, ಆದ್ರೆ ಇವೆಂಟ್ ಲೂಪ್ ಇದ್ದಿದ್ದಕ್ಕೆ ಅಸಿಂಕ್ರೋನಸ್ ಟಾಸ್ಕ್ ಗಳನ್ನು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಈ ಕಾಲ್ ಸ್ಟ್ಯಾಕ್ ಏನ್ ಮಾಡುತ್ತೆ? ಕಾಲ್ ಸ್ಟ್ಯಾಕ್ ಅಂದ್ರೆ ಎಲ್ಲಾ ಫಂಕ್ಷನ್ಸ್ ಕಾಲ್ಗಳನ್ನು ಸ್ಟ್ಯಾಕ್ ರೀತಿಯಲ್ಲಿ ಇಟ್ಕೊಳ್ಳೋ ಜಾಗ. ಫಂಕ್ಷನ್ ಮುಗಿದ ತಕ್ಷಣ ಸ್ಟ್ಯಾಕ್ ನಿಂದ ತೆಗೆದ್ಬಿಡುತ್ತೆ. ಮತ್ತೆ ಏನಾದ್ರೂ ಟೈಮ್ ತಗೊಂಡ್ರೆ API ಕಾಲ್ ತರ ಅವಾಗ ಅದು ಕಾಲ್ ಸ್ಟ್ಯಾಕ್ ಅಲ್ಲಿ ಇರಲ್ಲ ಮಗ. ಜಾವಾ ಸ್ಕ್ರಿಪ್ಟ್ ಆ ಟಾಸ್ಕ್ ಎಲ್ಲ ಬ್ರೌಸರ್ APIs ವೆಬ್ APIs ಗೆ ಕೊಡುತ್ತೆ. ಟಾಸ್ಕ್ ಮುಗಿದ ಮೇಲೆ ಕಾಲ್ ಬ್ಯಾಕ್ ಅನ್ನು ಕಾಲ್ ಬ್ಯಾಕ್ ಗೆ ಕಳಿಸುತ್ತೆ ಅಷ್ಟೇ. ಮತ್ತೆ ಈ ಇವೆಂಟ್ ಲೂಪ್ ಕೆಲಸ ಏನ್ ಮಗ? ಇವೆಂಟ್ ಲೂಪ್ ಕಾಲ್ ಸ್ಟ್ಯಾಕ್ ಖಾಲಿ ಇದೆಯಾ ಅಂತ ನೋಡು, ಇದ್ದ ತಕ್ಷಣ ಕಾಲ್ ಬ್ಯಾಕ್ ಇಂದ ಮುಂದಿನ ಟಾಸ್ಕ್ ತೆಗೆದುಕೊಂಡು ಮತ್ತೆ ಕಾಲ್ ಸ್ಟ್ಯಾಕ್ ಗೆ ಹಾಕುತ್ತೆ ಅಷ್ಟೇ. ಅಂದ್ರೆ ಈ ಸೆಟ್ ಟೈಮ್ ಔಟ್ ಮತ್ತೆ ಫೆಸ್ಟ್ ತರ ನಾನ್ ಬ್ಲಾಕಿಂಗ್ ಆಗುತ್ತಲ್ವಾ? ಓ ಮಗ, ಜಾವಾ ಸ್ಕ್ರಿಪ್ಟ್ ಒಂದೇ ಥ್ರೆಡ್ ನಲ್ಲಿ ರನ್ ಆಗುತ್ತೆ, ಆದ್ರೆ ಈ ಸಿಸ್ಟಮ್ ಎಲ್ಲವೂ ಪ್ಯಾರಲಲ್ ಆಗಿ ರನ್ ಆಗ್ತಿದೆ ಅಂತ ಒಂದೇ ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಇವಾಗ ಕ್ಲಾರಿಟಿ ಬಂತು ಮಗ. ಇವೆಂಟ್ ಲೂಪ್ ರಿಯಲ್ ಮ್ಯಾಜಿಷಿಯನ್. ಹೌದು ಮಗ, ಇದೇ ಜಾವಾ ಸ್ಕ್ರಿಪ್ಟ್ ನ ಮ್ಯಾಜಿಕ್. ಸಿಂಗಲ್ ಥ್ರೆಡ್ ನಾನ್ ಬ್ಲಾಕಿಂಗ್ ಮ್ಯಾಜಿಕ್ ಅಷ್ಟೇ. ಇದೇ ತರ ಫುಲ್ ಸ್ಟ್ಯಾಕ್ ವಿಡಿಯೋ ಬೇಕಂದ್ರೆ ಮೀಡಿಯಾ ಅಂತ ಕಮೆಂಟ್ ಮಾಡಿ. ನಮ್ ಮೀಡಿಯಾದವರು ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ. ಬಾಯ್ ಚಿನ್ನ.